ರಾಜ್ಯದಲ್ಲಿ ಕಾಕ್ರೋಚ್ ಪಾರ್ಟಿ ಸಂಚಲನ ಹಿನ್ನೆಲೆ ಕಾಕ್ರೋಚ್ ಹೊಸ ಶಕ್ತಿಯಾಗಿ ಹೊರಹೊಮ್ಮುವ ಮುನ್ಸೂಚನೆ ಸಿಕ್ಕಿದೆ. ಭವಿಷ್ಯದಲ್ಲಿ ಬದಲಾವಣೆ ಕ್ರಾಂತಿ ಮಾಡೋದಕ್ಕೆ ಇದು ದಾರಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಕೈ ಮುಖಂಡ ಪುಟ್ಟು ಆಂಜನಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಶಕ್ತಿ ಇರುತ್ತೆ. ಭಾರತದ ಜನ ಕಷ್ಟಕ್ಕೂ ಸುಖಕ್ಕೂ ಹೊಂದ್ಕೊಳ್ತಾರೆ. ಈ ರೀತಿಯ ವಾತಾವರಣದಲ್ಲಿ ಬಂದಂತಹ ಕೀಟ ಅಂದ್ರೆ ಅದು ಜಿರಳೆಯಂತಹ ಗುಣಗಳು ನಮ್ಮಲ್ಲೂ ಇದೆ. ಈ ದೇಶವನ್ನ ಕಟ್ಟೋದು ಹಾಗೆ ಕೆಡುವುದು ಕೂಡ ಜನರಿಗೆ ಆ ಶಕ್ತಿ ಇದೆ. ರಾಜಕಾರಣಿಗಳನ್ನ ಬೆಳೆಸುವ ಹಾಗೆ ನಾಶ ಮಾಡುವ ಶಕ್ತಿ ಕೂಡ ಇದೆ. ಯುವಕರನ್ನ ಸರಿಯಾಗಿ ನಡೆಸಿಕೊಳ್ಳದಿದ್ರೆ ಕ್ರಾಂತಿಗಳು ಆಗುತ್ತೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಕೈ ಮುಖಂಡ ಪುಟ್ಟು ಆಂಜನಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಅಂಥವ್ರನ್ನ ಬೀಳಿಸೋಂಥದ್ದು ಎಲ್ಲನೂ ಸಹ ಈ ದೇಶದ ಯುವಕರ ಕೈಯಲ್ಲಿ ಇರೋಂಥದ್ದು. ಭವಿಷ್ಯ ರಾಜಕಾರಣಿಗಳ ಭವಿಷ್ಯನೂ ಸಹ ಅವ್ರು ತೀರ್ಮಾನ ಮಾಡ್ಬೋದು, ಇಲ್ಲ ರಾಜಕಾರಣಿಗಳ ಭವಿಷ್ಯನೂ ಸಹ ನಾಶ ಮಾಡೋಂಥದ್ದು ಪ್ರತಿಯೊಂದು ಸಹ ಅವ್ರ ಕೈಯಲ್ಲಿ ಇರೋಂಥದ್ದು. ಆ ಥರದ ಯುವ ಜನತೆಗೆ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಸರ್ಕಾರಗಳು ಅಂತೇಳಿ ನನ್ನ ಅನಿಸಿಕೆ. ಎಲ್ಲೋ ಒಂದು ಕಡೆ ಒಂದು ಹೊಸ ಶಕ್ತಿಯಾಗಿ ಈ ದೇಶದಲ್ಲಿ ಬರೋಂಥ ಮುನ್ಸೂಚನೆಗಳು ನೋಡ್ತಾ ಇರೋಂಥದ್ದು ಮತ್ತು ಭವಿಷ್ಯದಲ್ಲಿ ಒಂದು ಬದಲಾವಣೆಯ ಕ್ರಾಂತಿ ಆಗೋದಕ್ಕೆ ದಾರಿ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಕಾಕ್ರೋಚ್ ಪಾರ್ಟಿ ಅಂತೇಳಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದು ಶಕ್ತಿ ಇರ್ತದೆ. ಸಾಕಷ್ಟು ಕಷ್ಟದ ದಿನಗಳಲ್ಲೂ ವಿಶೇಷವಾಗಿ ಭಾರತೀಯರಿಗೆ ಕಷ್ಟನ ಸಹಿಸ್ಕೊತೀವಿ, ಸುಖನೂ ನೋಡಿರೋಂಥದ್ದು ನಮಗೆಲ್ಲ ಎಲ್ಲ ಅನುಭವನೂ ಸಹ ಆಗಿರ್ತದೆ. ಆ ರೀತಿಯಾದಂಥ ಅನುಭವ ಈ ಪ್ರಪಂಚದಲ್ಲಿ ಎಲ್ಲಾದರೂ ಸಿಗ್ತದೆ ಅಂದರೆ ಅದು ಈ ದೇಶದಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತದೆ. ಕಷ್ಟಕ್ಕೂ ಹೊಂದ್ಕೊಳ್ತೀವಿ, ಸುಖಕ್ಕೂ ಹೊಂದ್ಕೊಳ್ತೀವಿ. ಈ ಥರದ ವಾತಾವರಣದಲ್ಲಿ ಒಂದು ಕೀಟ ಅಂದರೆ ಜಿರಳೆ, ಕಾಕ್ರೋಚ್. ಆ ರೀತಿಯಾದಂಥ ಗುಣಗಳು ನಮ್ಮಲ್ಲೂ ಇದೆ. ನಾವು ಶಕ್ತರು ಅಂಥೇಳಿ ಈ ದೇಶನ ಕಟ್ಟೋಂಥದ್ದು ಮತ್ತು ಆಳಂಥವ್ರನ್ನ ಬೀಳಿಸೋಂಥದ್ದು ಎಲ್ಲನೂ ಸಹ ಈ ದೇಶದ ಯುವಕರ ಕೈಯಲ್ಲಿ ಇರೋಂಥದ್ದು. ಭವಿಷ್ಯ ರಾಜಕಾರಣಿಗಳ ಭವಿಷ್ಯನೂ ಸಹ ಅವ್ರು ತೀರ್ಮಾನ ಮಾಡ್ಬೋದು, ಇಲ್ಲ ರಾಜಕಾರಣಿಗಳ ಭವಿಷ್ಯನೂ ಸಹ ನಾಶ ಮಾಡೋಂಥದ್ದು ಪ್ರತಿಯೊಂದು ಸಹ ಅವ್ರ ಕೈಯಲ್ಲಿ ಇರೋಂಥದ್ದು. ಆ ಥರದ ಯುವ ಜನತೆಗೆ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಸರ್ಕಾರಗಳು ಅಂತೇಳಿ ನನ್ನ ಅನಿಸಿಕೆ. ಎಲ್ಲೋ ಒಂದು ಕಡೆ ಒಂದು ಹೊಸ ಶಕ್ತಿ